ಕನಕ ಕುರಿ ಕಾಯುತ್ತಿದ್ದ ಕೃಷ್ಣಾದನ ಮೇಯಿಸುತ್ತಿದ್ದ ಪರಿಚಯವಾಯಿತು ಹೆಚ್ಚೇನಿಲ್ಲ ಪರಿಚಯವಾಯಿತು ಹೆಚ್ಚೇನಿಲ್ಲ ಕನಕ ಕುರಿ ಕಾಯುತ್ತಿದ್ದ ಕೃಷ್ಣದನ ಮೇಯಿಸುತ್ತಿದ್ದ ಕನಕ ರೊಟ್ಟಿ ಒಯ್ಯುತ್ತಿದ್ದ ಕೃಷ್ಣನ್ನೇ ಮೆಚ್ಚುತ್ತಿದ್ದ ಕನಕ ರೊಟ್ಟಿ ಒಯ್ಯುತ್ತಿದ್ದ ಕೃಷ್ಣ ಬೆಣ್ಣೆ ಹಂಚುತ್ತಿದ್ದ ಹಂಚಿಕೊಂಡು ಉಂಡರೂ ಹೆಚ್ಚೇನಿಲ್ಲ ಹಂಚಿಕೊಂಡು ಉಂಡರೂ ಹೆಚ್ಚೇನಿಲ್ಲ ಕನಕ ಕುರಿ ಕಾಯುತ್ತಿದ್ದ ಕೃಷ್ಣದನ ಮೇಯಿಸುತ್ತಿದ್ದ ಕನಕನಿಗೆ ಹಾಡು ಕಟ್ಟುವ ಹುಚ್ಚು ಕೃಷ್ಣನಿಗೆ ಕೊಡಲು ಅಚ್ಚುಮೆಚ್ಚು ಕನಕನಿಗೆ ಹಾಡು ಕಟ್ಟುವ ಹುಚ್ಚು ಕೃಷ್ಣನಿಗೆ ಕೊಡಲು ಅಚ್ಚುಮೆಚ್ಚು ಗೆಳೆತನ ಕುದುರಿದು ಹೆಚ್ಚೇನಿಲ್ಲ ಗೆಳೆತನ ಕುದುರಿದು ಹೆಚ್ಚೇನಿಲ್ಲ ಕನಕ ಕುರಿ ಕಾಯುತ್ತಿದ್ದ ಕೃಷ್ಣದನ ಮೇಯಿಸುತ್ತಿದ್ದ ಕನಕ ಬ್ಯ ಎಂದು ಕೃಷ್ಣಾಂಬ ಎಂದು ಕಿರಿಕಿರು ಮುರುಮುರು ಕೂಗು ಹಾಕಿ ಕಿರಿಕಿರು ಮುರುಮುರು ಕೂಗು ಹಾಕಿ ಕೂಡಿ ಹಾಡಿ ನಲಿದರು ಕೂಡಿ ಹಾಡಿ ನಲಿದರು ಹೆಚ್ಚೇನಿಲ್ಲ ಕನಕ ಕುರಿ ಕಾಯುತ್ತಿದ್ದ ಕೃಷ್ಣದನ ಮೇಯಿಸುತ್ತಿದ್ದ ಕೃಷ್ಣ ಮಹಾತುಂಟ ತುಡುಗ ತರದೆ ಜಗಳ ಗಂಟ ಕೃಷ್ಣ ಮಹಾತುಂಟ ತುಡುಗ ತರದೆ ಜಗಳ ಗಂಟ ಕನಕ ಅವನ ಭಂಟ ನಿಂತ ಕನಕ ಅವನ ಭಂಟ ನಿಂತ ಇಬ್ಬರು ಬಾಡಿ ಬದುಕಿದರು ಇಬ್ಬರು ಬದುಕಿ ಬಾಡಿದರು ಹೆಚ್ಚೇನಿಲ್ಲ ಹೆಚ್ಚೇನಿಲ್ಲ ಕನಕ ಕುರಿ ಕಾಯುತ್ತಿದ್ದ ಕೃಷ್ಣದನ ಮೇಯಿಸುತ್ತಿದ್ದ ಕುಲದ ನೆಲೆಯಿಲ್ಲ ಕಾಲದ ಹಂಗಿಲ್ಲ ಕುಲದ ನೆಲೆಯಿಲ್ಲ ನೆಲದ ಹಂಗಿಲ್ಲ ಕನಕ ಮಣ್ಣಾದ ಕೃಷ್ಣ ಕಲ್ಲಾದ ಕನಕ ಮಣ್ಣಾದ ಕೃಷ್ಣ ಕಲ್ಲಾದ ಇದೊಂದು ಕಲ್ಲು ಮಣ್ಣಿನ ಕಥೆಯೇ ಇದೊಂದು ಕಲ್ಲು ಮಣ್ಣಿನ ಕಥೆಯೇ ಹೆಚ್ಚೇನಿಲ್ಲ ಹೆಚ್ಚೇನಿಲ್ಲ ಏಕಾಂಗಿಯಾಗಿ ಹೊರಡು
ಯಾರಾದರೂ ಸಿಕ್ಕರು ಏನನ್ನು ಬಯಸದೆ ಹೊರಡು ಬೇಕಾದುದು ಸಿಕ್ಕೀತು ದಾರಿ ತೊರೆದು ನಡೆ ಬಯಲುವುದಕ್ಕೇತು ಗುರಿಯಿಲ್ಲದೆ ಹೊರಡು ಅರಿವಿನ ಗುರು ಸಿಕ್ಕರು ಅರಿವಿನ ಗುರು ಸಿಕ್ಕರು ಏಕಾಂಗಿಯಾಗಿ ಹೊರಡು ಯಾರಾದರೂ ಸಿಕ್ಕರು ಯಾರಾದರೂ ಸಿಕ್ಕರು ನದಿಯ ಜಾಡು ಹಿಡಿ ಕಡಲಾಗಬಹುದು ಧರ್ಮದ ನೆರಳ ಪುರಿ ಮಹಾಮನೆ ಕಂಡೇತು ಸಾವನ್ನು ಹುಡುಕಿ ನಡೆ ಬದುಕು ಸಿಕ್ಕಿಯೇತು ಅಹಿಂಸೆಯ ಅಸ್ತ್ರ ತೊಡು ಜಗವೇ ಶರಣಾದೀತು ನಿನ್ನ ವಿರುದ್ಧ ನೀ ಹೋರಾಡು ಗೆದ್ದರೆ ಸಂತನಾಗುವೆ ನೀ ಗೆದ್ದರೆ ಸಂತಳಾಗುವೆ ನೀ ಏಕಾಂಗಿಯಾಗಿ ಹೊರಡು ಯಾರಾದರೂ ಸಿಕ್ಕರು ಯಾರಾದರೂ ಸಿಕ್ಕರು ಎದೆಯ ದನಿಯ ನುಡಿಯೇ ಹಾಡು ಬೆಳೆದು ನಾದಿಯೇತು ನುಡಿ ಕೆಡದಂತೆ ನಡೆ ಮಾಡಿದ್ದು ಸಾಗಿಯೇತು ಕರುಣೆಯ ಕಣ್ಣು ತೆರೆ ಸಮತೆ ಹರಡಿಯೇತು ಬಯಲ ಕಾಣಿಕರಿಸು ಸತ್ಯವೇ ಎದುರಾದೀತು ಎಲ್ಲವನ್ನೂ ಕಳಚಿಟ್ಟು ಹೊರಡು ಎಲ್ಲವನ್ನೂ ಕಳಚಿಟ್ಟು ಹೊರಡು ಉಡಲು ಬೆಳಕೆ ಸಿಕ್ಕೀತು ಉಡಲು ಇವುಡೇ ತಕ್ಕೀತು ಏಕಾಂಗಿಯಾಗಿ ಹೊರಡು ಯಾರಾದರೂ ಸಿಕ್ಕರು ಯಾರಾದರೂ ಸಿಕ್ಕರು ಯಾರು ಉಂಟೆಯಲ್ಲ ನೆರಳು ಹಿಂಬಾಲಿಸೆ ಯಾರು ಉಂಟೆಯಲ್ಲ ಸಾವು ಹಿಂಬಾಲಿಸೆ ನಡೆದಷ್ಟು ಹಾರಿ ಕಂಡಷ್ಟು ಬಯಲು ಅರಿತಷ್ಟು ಹಸಿವು ಒಡೆದಷ್ಟು ಅನಂತ ಹೊರಡು ಈಗಲೇ ಹೊರಡು ಹೊರಡು ಈಗಲೇ ಹೊರಡು ಮುಂದಾದ ಭೂಮಿಯಲ್ಲಿ ಎಂದಾದರೂ ಸಿಕ್ಕೇ ಸಿಗುತ್ತೇವೆ ಮುಂದಾದ ಭೂಮಿಯಲ್ಲಿ ಎಂದಾದರೂ ಸಿಕ್ಕೇ ಸಿಗುತ್ತೇವೆ ಮತ್ತೆ ಮತ್ತೆ ಸಿಕ್ಕೇ ಸಿಗುತ್ತೇವೆ ಎಂದಾದರೂ ಸಿಕ್ಕೇ ಸಿಗುತ್ತೇವೆ. ನಮ್ಮ ಎಲುಬಿನ ಹಂದರದೊಳಗೊಂದು ಮಂದಿರವಿದೆ ಉಚ್ಛ್ವಾಸ ನಿಶ್ವಾಸಗಳ ಓಂಕಾರವಿದೆ ಅಲ್ಲಿದ್ದಾನೆ ರಾಮ ಅಲ್ಲಿದ್ದಾನೆ ಈಶ
ಅಲ್ಲಿ ರಾಮನಿದ್ದಾನೆ, ಅಲ್ಲಿ ಸೀತೆ ಇದ್ದಾಳೆ, ಅಲ್ಲಿ ಈಶನಿದ್ದಾನೆ, ಅಲ್ಲಿ ಗೌರಿ ಇದ್ದಾಳೆ. ನಮ್ಮ ಎಲುಬಿನ ಹಂದರದೊಳಗೊಂದು ಮಸೀದಿ ಇದೆ, ಆಗು ಮೇಲೆ ನೋಟ ನಕ್ಷತ್ರ ಕಣ್ಣಲಗೆ ಚಂದಿರ, ಅಲ್ಲಿದ್ದಾನೆ ಅಲ್ಲ, ಅಲ್ಲಿದ್ದಾಳೆ ಅಲ್ಲ, ಅಲ್ಲಿ ಅಲ್ಲ ಇದ್ದಾನೆ, ಅಲ್ಲಿ ಅಲ್ಲ ಇದ್ದಾಳೆ, ಅಲ್ಲಿ ಅಲ್ಲ ಇದ್ದಾಳೆ, ಅಲ್ಲಿ ಅಲ್ಲ ಇದ್ದಾನೆ. ನಮ್ಮ ಎಲುಬಿನ ಹಂದರದೊಳಗೊಂದು ಇಗರ್ಜೆ ಇದೆ, ಅಲ್ಲಿದೆ ಕಶೇರು ಹೆಗಲ ಮೂಡಿಗಳಂತಾದ ಶಿಲುಬೆ, ಅಲ್ಲಿದ್ದಾನೆ ನಮಗಾಗಿ ಮೊಳೆಗಳಿಸಿಕೊಂಡು ನಿತ್ಯ ಮರುಗುವ ಯೇಸು ಕ್ರಿಸ್ತ, 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 ಕ್ರಿಸ್ತ. ಅಲ್ಲಿ ಯೇಸು ಇದ್ದಾನೆ, ಅಲ್ಲಿ ಮೇರಿ ಇದ್ದಾಳೆ, ಅಲ್ಲಿ ಯೇಸು ಇದ್ದಾನೆ, ಅಲ್ಲಿ ಮೇರಿ ಇದ್ದಾಳೆ. ಮಸ್ತಿಷ್ಕದೊಳಗೆ ಸ್ತೂಪಗಳು, ಅಸ್ಥಿಯೊಳಗನಿಷ್ಠ ಬಸದಿಗಳು, ಸದಾ ಸ್ವಸ್ಥವಾಗಿರುವ ಬುದ್ಧನಿದ್ದಾನೆ, ಮಹಾವೀರನಿದ್ದಾನೆ, ಅಲ್ಲಿ ಬುದ್ಧ ಇದ್ದಾನೆ, ಮಹಾವೀರನಿದ್ದಾನೆ. ರಕ್ತ ಮಾಂಸದ ದೇಹಗಳು ಉಳಿದವು, ದೇಗುಲಗಳು ಉಳಿದಿವೆ, ನಮ್ಮ ಎಲುಬಿನ ಹಂದರದೊಳಗೆ ಬೆಚ್ಚನಿನ ಭಕ್ತಿ ಪಂಜರದೊಳಗೆ, ಅಲ್ಲಿ ಅಕ್ಕ ಇದ್ದಾಳೆ, ಮಾದೇವಿ ಇದ್ದಾಳೆ, ಅಲ್ಲಿ ಅಣ್ಣ ಇದ್ದಾನೆ, ಬಸವಣ್ಣ ಇದ್ದಾನೆ, ಅಲ್ಲಿ ಅಮ್ಮ ಇದ್ದಾಳೆ, ಮಾರಮ್ಮ ಇದ್ದಾಳೆ, ಅಲ್ಲಿ ಅಪ್ಪ ಇದ್ದಾನೆ, ನಮ್ಮಪ್ಪ ಇದ್ದಾನೆ, ಅಲ್ಲಿ ಅಜ್ಜ ಇದ್ದಾನೆ, ಕೊರಗಜ್ಜ ಇದ್ದಾನೆ, ಕಲ್ಲುಟ್ಟಿ ಇದ್ದಾಳೆ, ಸಿರಿಯಪ್ಪೆ ಇದ್ದಾಳೆ, ಕಬೀರನಿದ್ದಾನೆ, ಕನಕದಾಸನಿದ್ದಾನೆ, ಅಲ್ಲಿ ಮಾರಿ ಇದ್ದಾಳೆ, ಅಲ್ಲಿ ಮೇರಿ ಇದ್ದಾಳೆ, ಅಲ್ಲಿ ಅಮ್ಮ ಇದ್ದಾಳೆ, ಅಲ್ಲಿ ಅಮ್ಮ ಇದ್ದಾಳೆ, ಅಲ್ಲಿ ಮಾರಿ ಇದ್ದಾಳೆ, ಅಲ್ಲಿ ಮೇರಿ ಇದ್ದಾಳೆ, ಅಲ್ಲಿ ಅಮ್ಮ ಇದ್ದಾಳೆ, ಅಲ್ಲಿ ಅಮ್ಮ ಇದ್ದಾಳೆ. ಪ್ರೀತಿಯ ಗಾಳಿ ಬೀಸುತ್ತಿದೆ, ಪ್ರೀತಿಯ ಗಾಳಿ ಬೀಸುತ್ತಿದೆ, ಹಟ್ಟಿ ಮೊಹಲ್ಲಗಳ ನಡುವೆ, ಹಟ್ಟಿಗಳ ಮನೆ ಗುರುತನಕ ಮಾಡೋಣ ಬಾ, ನನ್ನ ಸಂಗಾತಿಯೇ, ಓ ನನ್ನ ಸಂಗಾತಿಯೇ. ಪ್ರೀತಿಯ ಗಾಳಿ ಬೀಸುತ್ತಿದೆ, ಹಟ್ಟಿ ಮೊಹಲ್ಲಗಳ ನಡುವೆ, ಹಡಿಗಳ ಮೀರಿ ಗೆಳೆತನವ ಮಾಡೋಣ ಬಾ, ನನ್ನ ಸಂಗಾತಿಯೇ, ಓ ನನ್ನ ಸಂಗಾತಿಯೇ.
ಇಂದು ಸರಿ, ಇಂದಿನ ತಪ್ಪು ನಾಳೆ ಸರಿ. ನಿನ್ನೆಯ ತಪ್ಪು ಇಂದು ಸರಿ, ಇಂದಿನ ತಪ್ಪು ನಾಳೆ ಸರಿ. ಕಾಲ ದೇಶಕ್ಕೆ ಕರ್ನಾಗುವುದು ತಪ್ಪು ಸರಿ. ನನ್ನ ಸಂಗಾತಿಯೇ, ಓ ನನ್ನ ಸಂಗಾತಿಯೇ, ಪ್ರೀತಿಯ ಗಾಳಿ ಬೀಸುತ್ತದೆ ಹಟ್ಟಿ ಮೊಹಲ್ಲಗಳ ನಡುವೆ. ಮೀರಿ ಗೆಳೆತನವ ಮಾಡೋಣವ ನನ್ನ ಸಂಗಾತಿಯೇ, ಓ ನನ್ನ ಸಂಗಾತಿಯೇ. ಬದಲಾವಣೆಯಲ್ಲಿ ನೋವು ಇದೆ, ಮೌಲ್ಯಗಳ ಸಂಘರ್ಷವಿದೆ. ಬದಲಾವಣೆಯಲ್ಲಿ ನೋವು ಇದೆ, ಮೌಲ್ಯಗಳ ಸಂಘರ್ಷವಿದೆ. ಇಂದಲ್ಲ ನಾಳೆ ಬದಲಾಗುವುದು ಜನಮನ ನನ್ನ ಸಂಗಾತಿಯೇ, ಓ ನನ್ನ ಸಂಗಾತಿಯೇ. ಬದಲಾಗದಿದ್ದರೆ ನಾವೆಂದು ಜಗವ ಬದಲಾಯಿಸುವೆವೆಂದು. ಬದಲಾಗದಿದ್ದರೆ ನಾವೆಂದು ಜಗವ ಬದಲಾಯಿಸುವೆವೆಂದು. ಬದಲಾವಣೆಯು ಶುರುವಾಗುವುದು ಇಂದಲೇ ನನ್ನ ಸಂಗಾತಿಯೇ, ಓ ನನ್ನ ಸಂಗಾತಿಯೇ. ಪ್ರೀತಿಯ ಗಾಳಿ ಬೀಸುತ್ತಿದೆ ಹತ್ತಗಳ ನಡುವೆ. ಗಡಿಗಳ ಮೀರಿ ಗೆಳೆತನವ ಮಾಡೋಣವ ನನ್ನ ಸಂಗಾತಿಯೇ, ಓ ನನ್ನ ಸಂಗಾತಿಯೇ. ಬಾ ನನ್ನ ಸಂಗಾತಿಯೇ, ಓ ನನ್ನ ಸಂಗಾತಿಯೇ. ಮುಂದಿನ ಹಾಡು. ನಾನು ನೀನು ಅವನು ಅವಳು, ಅವಳು ಅವಳೇನ. ನಾನು ನೀನು ಅವಳು ಅವನು, ಅವನು ಅವನೇನು. ಅವನಲ್ಲಿ ಅವಳು ಅವಳಲ್ಲಿ ಅವನು, ಇಲ್ಲವೇ ಇಲ್ಲೇನ. ಹೇಳಾಗಿಲ್ಲವೇ ಇಲ್ಲೇನ, ಹೇಳಾಗಿಲ್ಲವೇ ಇಲ್ಲೇನ. ನಾನು ನೀನು ಅವನು ಅವಳು, ಅವಳು ಅವಳೇನು. ನಾನು ನೀನು ಅವಳು ಅವನು, ಅವನು ಅವನೇನು. ಗಂಡೆಂದರೆ ಬರಿ ಗಂಡಲ್ಲ, ಹೆಣ್ತನ ಇರುವುದು ಕಾಣ. ಹೆಣ್ಣೆಂದರೆ ಬರಿ ಹೆಣ್ಣಲ್ಲ, ಒಳಗಿದೆ ಹಲವು ಭಾವ. ಗಂಡೆಂದರೆ ಬರಿ ಗಂಡಲ್ಲ, ಹೆಣ್ತನ ಇರುವುದು ಕಾಣ. ಹೆಣ್ಣೆಂದರೆ ಬರಿ ಹೆಣ್ಣಲ್ಲ, ಒಳಗಿದೆ ಹಲವು ಭಾವ. ನಿನ್ನೊಳಗೆ ಪಾರ್ವತಿ, ನಿನ್ನೊಳಗೆ ಈಶ್ವರರು. ನಿನ್ನೊಳಗೆ ಪಾರ್ವತಿ, ನಿನ್ನೊಳಗೆ ಈಶ್ವರರು. ನಿನ್ನೊಳಗೆ ಈಶ್ವರರು, ನಿನ್ನೊಳಗೆ ಈಶ್ವರರು. ನಾನು ನೀನು ಅವನು ಅವಳು, ಅವಳು ಅವಳೇನು. ಕೇಸರಿಗೆ ಹಸಿರೆಂದು ಇದಿರು, ಬಣ್ಣಕ್ಕೆ ಬಣ್ಣ ಇದಿರಲ್ಲ. ಒಂದೇ ಬಣ್ಣವು ಒಂದಲ್ಲ, ಹಲವು ಛಾಯೆಗಳು ಒಳಗಿಲ್ಲ. ಕಪ್ಪು ಬಿಳುಪಿನ ನಡುವೆ ಎಷ್ಟೊಂದು ಬಣ್ಣಗಳು. ಕಪ್ಪು ಬಿಳುಪಿನ ನಡುವೆ ಎಷ್ಟೊಂದು ಬಣ್ಣಗಳು. ಎಷ್ಟೊಂದು ಬಣ್ಣಗಳು, ಎಷ್ಟೊಂದು ಬಣ್ಣಗಳು. ನಾನು ನೀನು ಅವಳು ಅವನು, ಅವನು ಅವನೇನು. ಒಬ್ಬ ಮಹಾತ್ಮರ ಒಂದು ದಾರಿಯದು ಸರಿ ಅನಿಸಿದರೆ ಹಿಡಿದು ನಡೆಯಿರಿ. ಒಬ್ಬ ಜ್ಞಾನಿಯ ಒಂದು ಮಾತಿನಲ್ಲಿ ನಂಬಿಕೆ ಇದ್ದರೆ ಹಿಡಿದು ನಡೆಯಿರಿ. ಸಿದ್ಧಾಂತಗಳಿಗೆ ದ್ವೇಷವು ಯಾಕೆ ಸಂವಾದದಲ್ಲಿರು. ಸಿದ್ಧಾಂತಗಳಿಗೆ ದ್ವೇಷವು ಯಾಕೆ ಸಂವಾದದಲ್ಲಿರು. ಸಂವಾದ
ಚೆನ್ನಾಗಿದೆ, ಅದನ್ನು ಇನ್ನೂ ಸ್ವಲ್ಪ ವಿಸ್ತಾರ ಮಾಡ್ಕೊಳ್ಳೋಕೆ ಸಾಧ್ಯ ಆದರೆ ಚೆನ್ನಾಗಿರುತ್ತೆ. ನಾವು ದೋಣಿಯಲ್ಲಿ ಕುತ್ಕೊಂಡು ಹೋಗ್ಬೇಕಾದ್ರೆ ದಡ ಬಂತು ಅಂತೀವಿ, ದಡದಲ್ಲಿದ್ದವರು ದೋಣಿ ಬಂತು ಅಂತಿರ್ತಾರೆ. ಹಾಗಾದ್ರೆ ಯಾವುದು ಬರ್ತಿರೋದು? ದಡ ಬರ್ತಿರೋದ, ದೋಣಿ ಬರ್ತಿರೋದು? ಅದಕ್ಕೆ ಕಬೀರನ ನೋಟ ಬಹಳ ಮುಖ್ಯ. ಯಾಕೆಂದ್ರೆ ಆ ಎರಡರಲ್ಲಿಯೂ ಅಂಟಿಕೊಳ್ಳದೆ ಮೂರನೇ ಆಯಾಮದಿಂದ ನೋಡಕ್ಕಾಗತ್ತಾ ಅಂತ. ನಾವು ನಮ್ಮ ಸುತ್ತಮುತ್ತಲಿನ ತುಂಬ ಹೊಡೆದಾಟಗಳಿಗೆ ಇದೊಂದು ಬಹಳ ಮೂಲ ಕಾರಣ. ಯಾರೋ ಒಂದು ಕಡೆಯಿಂದ ನಿಂತ್ಕೊಂಡು ಅವರಿಗೆ ಕಾಣಿಸಿದ್ದನ್ನು ಹೇಳ್ತಾರೆ, ಇನ್ನೊಂದು ಕಡೆ ನಿಂತವರಿಗೆ ಅದು ಕಾಣಿಸ್ತಿರಲ್ಲ. ಬಹಳ ಸುಲಭವಾಗಿ ಹೇಳೋದಾದ್ರೆ, ನಾಗ ಅಂದ್ರೆ ಯಾರು ಅಂದಾಗ ಹಿಂದುಗಡೆ ಕೂತವರು ಜುಟ್ಟು ಬಿಟ್ಟವನು ಅಂತಾರೆ, ಎದುರುಗಡೆ ಕೂತವರು ಗಡ್ಡ ಬಿಟ್ಟವನು ಅಂತಾರೆ. ಇಬ್ರು ಜಗಳ ಆಡ್ಕೊಳ್ತಾರೆ. ಇಲ್ಲ, ನಾನು ಹೇಳ್ತೇವೆ ಸತ್ಯ, ನಾನು ಹೇಳ್ತೇವೆ ಸತ್ಯ. ಸತ್ಯ ಮತ್ತು ನಿಜಗಳಿಗಾಗಿ ಹೊಡೆದಾಡ್ತಿರೋದು. ಈ ಕ್ಷಣಕ್ಕೆ ನನಗೆ ಏನು ಕಾಣಿಸ್ತಿದೆ ಅದು ನಿಜ, ಅದು ಸತ್ಯ ಅಲ್ಲ. ಸತ್ಯಕ್ಕೆ ಇನ್ನಷ್ಟು ಆಯಾಮಗಳಿದ್ದಾವೆ. ಎಲ್ಲ ಆಯಾಮದಿಂದ ನನಗೆ ನೋಡೋಕ್ಕೆ ಸಾಧ್ಯ, ನೋಡದಿದ್ದರೆ ಅದು ಹಿಂಗೆ ಸತ್ಯ ಅಂತ ನಾನು ಅದನ್ನು ಪ್ರತಿಪಾದಿಸೋದು. ಹಾಗಾಗಿ ಜಗತ್ತಿನ ಇಂಥ ತುಂಬ ಒದ್ದಾಟಗಳು, ಕಿತ್ತಾಟಗಳು ಬಹಳ ಸರಳವಾದ ಇಂಥವುಗಳಲ್ಲಿ ಸಿಕ್ಕಾಕೊಂಡಿರ್ತವೆ. ದೋಣಿಯವರು ದಡ ಬಂತು ಎಂದರೆ ದೋಣಿ ಬಂತೆಂಬರು ದಡದವರು. ವಿಶ್ವವೇ ಚಲನೆಯಲ್ಲಿರಲು ಸತ್ಯದ ನೆಲೆಗಳು ಹಲವಾರು. ಅಂತಿಮ ಸತ್ಯ ಅಂತಿಮವಲ್ಲ ಹುಡುಕಾಟದಲ್ಲಿರು. ಅಂತಿಮ ಸತ್ಯ ಅಂತಿಮವಲ್ಲ ಹುಡುಕಾಟದಲ್ಲಿರು. 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 ನಾನು ನೀನು ಅವನು ಅವಳು ಅವನು ಅವನೇ. ನಾನು ನೀನು ಅವಳು ಅವನು ಅವಳು ಅವಳೇ. ಅವಳಲ್ಲಿ ಅವನು ಅವನಲ್ಲಿ ಅವಳು. ಇಲ್ಲವೇ ಇಲ್ಲೇನ ಹೇಳಾಗಿಲ್ಲವೇ ಇಲ್ಲೇನ ಹೇಳಾಗಿಲ್ಲವೇ ಇಲ್ಲೇನ. ನಾನು ನೀನು ಅವನು ಅವಳು ಅವಳು ಅವಳೇ. ನಾನು ನೀನು ಅವಳು ಅವನು ಅವನು ಅವನೇ. ಅವನು ಅವಳೇನು ಅವಳು ಅವನೇನು. ಅವರು ಅವರೇನು ಅವರು ಅವರೇನು. ನಮಗೆ ಹಸಿವು, ನೀರಡಿಕೆ, ವಿಶ್ರಾಂತಿ, ಮೈಥುನ ಇದು ಬಹಳ ಸಹಜವಾದಂತಹ ಮೂಲವಾದಂತಹ ಧಾತುಗಳು. ಅಲ್ಲಮ ಅದನ್ನಿಟ್ಕೊಂಡು ನಾನು ಹೇಗೆ ದೇವ, ನೀನು ಹೇಗೆ ದೇವ ಅಂತ ಮಾತಾಡ್ತಾನೆ. ನಾ ದೇವನಲ್ಲದೇ ನೀ ದೇವನೇ. ನೀ ದೇವನಾದಳೆ ಎನ್ನನೇಗೆ ಸಲಹೆ. ನೀ ದೇವನಾದಡೆ ಎನ್ನನೇಗೆ ಸಲಹೆ. ಆರೈದು ಒಂದು ಕುಡಿತೆ ಉದಕವನ್ ಎರೆವೆ. ಆರೈದು ಒಂದು ಕುಡಿತೆ ಉದಕವನ್ ಎರೆವೆ. ಹಸಿದಾಗ ಒಂದು ತುತ್ತು ಓಗರವ ನಿಕ್ಕುವೆ. ಹಸಿದಾಗ ಒಂದು ತುತ್ತು ಓಗರವ ನಿಕ್ಕುವೆ. ನಾ ಕಾಣ ದೇವ ನಾ ದೇವ ಕಾಣ ಗುಹೇಶ್ವರ. ನಾ ದೇವ ಕಾಣ ಗುಹೇಶ್ವರ ಗುಹೇಶ್ವರ. ಹೀಗೆ ಮೂಲ ಅಗತ್ಯದ ಹಸಿವು, ನೀರಡಿಕೆಗಳನ್ನು ಪೂರೈಸಕ್ಕೆ ಸಾಧ್ಯವಾದರೆ ಅದಕ್ಕಿಂತ ದೇವತ್ವದ ಗುಣ ಯಾವುದಿದೆ? ಆಧ್ಯಾತ್ಮದ ಬಹಳ ಮೂಲ ಪಠ್ಯಗಳಿವೆಲ್ಲ. ಅಕ್ಕ ಇದನ್ನು ಇನ್ನೊಂದು ಸ್ವರೂಪದಲ್ಲಿ ಅವರ ಹಾಡ್ಕ ಮುಂದುವರಿತಾರೆ. ಅಯ್ಯ ಅರ್ಥ
ಅರ್ಥ ಸನ್ಯಾಸಿಯಾದುಡೇ ನೈಜ ಆವಂಗದಿಂದ ಬಂದಳು ಕೊಳದಿರಬೇಕು. ಅರ್ಥ ಸನ್ಯಾಸಿಯಾದುಡೇ ನೈಜ ಆವಂಗದಿಂದ ಬಂದಳು ಕೊಳದಿರಬೇಕು. ಅರ್ಥ ಸನ್ಯಾಸತ್ವ ಅಂದ್ರೆ ನನಗೆ ದುಡ್ಡು ಬೇಡ ಅಂತ ಹೇಳೋದು ಮಾತ್ರ ಅಲ್ಲ. ಸನ್ಯಾಸಿಗಳು, ಸ್ವಾಮೀಜಿಗಳು ನನ್ನ ಮಠಕ್ಕೆ ಬರಬೇಕಾದ ಕಾಂಕ್ರೀಟ್ ರಸ್ತೆಯನ್ನೂ ಬೇಡಬಾರ್ದು, 4 ಫ್ಲೋರ್ನ ಬಿಲ್ಡಿಂಗನ್ನು ಬೇಡಬಾರ್ದು, ಯಾವ್ಯಾವುದು ಪ್ರಶಸ್ತಿಗಳಿಗೆ ಅರ್ಜಿಗಳನ್ನು ಹಾಕದ ಹಾಗೆ ಅಷ್ಟೊಂದು ಅರ್ಥ ಸನ್ಯಾಸತ್ವವನ್ನು ಕಟ್ಕೊಳ್ಳೋಕ್ಕಾಗಿದೆಯಾ? ಅದಕ್ಕೆ ನನಗೆ ಅಕ್ಕ ಬಹಳ ಮುಖ್ಯ ಅನಿಸುತ್ತೆ. ಆವಂಗದಿಂದ ಬಂದಡು ಕೊಳದಿರಬೇಕು. ರುಚಿ ಸನ್ಯಾಸಿಯಾದೊಡೆ ನೈಜ ಜಿಹ್ವೆಯ ಕೊನೆಯಲ್ಲಿ ಮಧುರವನರಿಯದಿರಬೇಕು. ಜಿಹ್ವೆಯ ಕೊನೆಯಲ್ಲಿ ಮಧುರವನರಿಯದಿರಬೇಕು. ರುಚಿ ಸನ್ಯಾಸತ್ವ ಬಹಳ ವಿಶಿಷ್ಟವಾದದ್ದು. ನಾವು ಪ್ರತಿದಿನ, ಪ್ರತಿ ವಾರ ಬೇರೆ ಬೇರೆ ದಿನಾಚರಣೆಗಳಲ್ಲಿ ಉಪವಾಸವನ್ನು ಮಾಡ್ತೀವಿ. ರುಚಿ ಸನ್ಯಾಸತ್ವ ಅಂದರೆ ಉಪವಾಸ. ಉಪವಾಸಕ್ಕೆ 100 ವಿಧಗಳನ್ನು ನಾವು ಮಾಡ್ಕೊಂಡಿದ್ದೀವಿ. ಇದು ತಿನ್ಬೋದು, ಇಷ್ಟು ತಿನ್ನಬಾರ್ದು, ಇಷ್ಟು ಗಂಟೆ ಮೇಲೆ ಅದನ್ನು ತಿನ್ನಬಾರ್ದು, ಈ ವಾರ ಇದನ್ನು ತಿನ್ನಬಾರ್ದು, ಹೀಗೆಲ್ಲ ನಮ್ಮ ದೇಹದ ಒಳಗಿನ ನಾವು ತಿಂದ ಬೇರೆ ಬೇರೆ ಆಹಾರಗಳು ಅದು ಮಲವಾಗಿ ಹೋಗೋಕ್ಕೆ ಎಷ್ಟು ದಿನ ಬೇಕಾಗುತ್ತೆ, ಎಷ್ಟು ಅವಧಿ ಬೇಕಾಗುತ್ತೆ ಅನ್ನುವಂಥ ಪ್ರಾಥಮಿಕವಾದಂಥ ಜ್ಞಾನವೂ ನಮಗಿಲ್ಲ. ಅದನ್ನೆಲ್ಲ ಇಟ್ಕೊಳ್ತಾ ನಾವು ಅದನ್ನು ತಿನ್ನೋದು, ಇದನ್ನು ತಿನ್ನೋದು, ಅದು ಬೇಡ ಇದು ಬೇಡ ಅಂತ ಮಾಡ್ತಾ ಇರ್ತೀವಿ. ಉಪವಾಸ ಅಂದರೆ ನನ್ನ ಜಿಹ್ವೆಯ ತುದಿಯಿಂದ ಬುಡದವರೆಗಿನ ಎಷ್ಟೊಂದು ರಸಗ್ರಹಣಗಳ ಜಾಗಗಳಿದ್ದಾವೆ. ಅವು ಯಾವುದೂ ಕೂಡ ವಾವ್ ಅನಿಸೋದೇನೋ ಅಥವಾ ಚೆನ್ನಾಗಿಲ್ಲ ಅನಿಸೋದೇನೋ ಇರುವ ಹಾಗೆ ಮಧ್ಯಮವಾದ ಒಂದು ದಾರಿಯನ್ನು ಕಂಡುಕೊಳ್ಳಕ್ಕೆ ಸಾಧ್ಯ ನನಗೆ. ಜಿಹ್ವೆಯ ಕೊನೆಯಲ್ಲಿ ಮಧುರವನರಿಯದಿರಬೇಕು. ಸ್ತ್ರೀ ಸನ್ಯಾಸಿ ಜಾದುಡೇನಯ್ಯ ಜಾಗ್ರ ಸ್ವಪ್ನ ಸುಷುಪ್ತಿಯಲ್ಲಿ ತಟ್ಟಿಲ್ಲದಿರಬೇಕು. ಜಾಗ್ರ ಸ್ವಪ್ನ ಸುಷುಪ್ತಿಯಲ್ಲಿ ತಟ್ಟಿಲ್ಲದಿರಬೇಕು. ಸ್ತ್ರೀ ಸನ್ಯಾಸತ್ವ ಅಂದ್ರೆ ಬ್ರಹ್ಮಚರ್ಯ. ಬ್ರಹ್ಮಚರ್ಯವನ್ನು ನಾವು ಬಹಳ ಬೇರೆ 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 ಸ್ವರೂಪಗಳಿಂದ ಕಂಡಿದ್ದೀವಿ, ಓದಿದ್ದೀವಿ, ಮಾಡ್ತಾ ಇರೋವರನ್ನು ನೋಡಿದ್ದೀವಿ. ಬ್ರಹ್ಮಚರ್ಯ ಅಂದ್ರೆ ಬ್ರಹ್ಮಚರ್ಯದಲ್ಲಿರುವ ಜಾಗಕ್ಕೆ ಹೆಣ್ಮಕ್ಳು ಬರಬಾರ್ದು, ಅಮ್ಮ ಬರಬಾರ್ದು, ಹೆಣ್ಣು ಬರಬಾರ್ದು ಅಂತ ಕಥೆ ಹೇಳೋದಲ್ಲ. ಅದೆಲ್ಲವನ್ನು ದಾಟಿಕೊಂಡು ಜಾಗ್ರ, ಸ್ವಪ್ನ, ಸುಷುಪ್ತಿಯ ಈ 3 ಅವಸ್ಥೆಗಳಲ್ಲಿಯೂ ಮನಸ್ಸು ಯಾವುದೇ ಕಡೆಗೆ ಜಾರದೆ ಸ್ಪಷ್ಟವಾಗಿ ಇರಕ್ಕೆ ಸಾಧ್ಯ. ಅದು ಯಾವ ಕಡೆಗೂ ತೇಲಿ ಹೋಗದ ಹಾಗೆ ಜಾಗ್ರ, ಸ್ವಪ್ನ, ಸುಷುಪ್ತಿಯ ಈ 3 ಸ್ಥಿತಿಗಳಲ್ಲಿಯೂ ನನ್ನ ಮನಸ್ಸನ್ನು ನನ್ನ ಜೊತೆಗೆ ಇಟ್ಕೊಳ್ಳೋಕ್ಕಾಗಿದೆಯಾ? ದಿಗಂಬರಿ ಜಾದುಡೆ ನಯ್ಯ ಮನಬತ್ತಲೆ ಇರಬೇಕು. ದಿಗಂಬರಿಯಾದುಡೆ ನಯ್ಯ ಮನಬತ್ತಲೆ ಇರಬೇಕು. ಇಂತಿ ಚತುರ್ವಿಧದ ಹೊಲಬನರಿಯದೆ ವೃಥಾ ಕೆಟ್ಟರು ಕಣ. ಚಿನ್ನ ಮಲ್ಲಿಕಾರ್ಜುನ ವೃಥಾ ಕೆಟ್ಟರು ಕಣ. ಚಿನ್ನ ಮಲ್ಲಿಕಾರ್ಜುನ. ಹೀಗೆ ಅಕ್ಕ ಬೇರೆ ಬೇರೆ ಸ್ವರೂಪದ ವೇಷ ಹಾಕಿಕೊಂಡ ಮನಸ್ಸುಗಳನ್ನು, ವ್ಯಕ್ತಿಗಳನ್ನು ಮಾತಾಡ್ತಾರೆ ಮತ್ತು ಇನ್ನೂ ತೀರ ಒಳಕ್ಕೆ ಇಳಿದುಕೊಳ್ಳುತ್ತಾನೆ. ಎನ್ನ ಮಾಯದ ಮದವ ಮುರಿಯಯ್ಯ
ಎನ್ನ ಕಾಯದ ಕತ್ತಲೆಯ ಕಳೆಯಯ್ಯ, ಎನ್ನ ಕಾಯದ ಕತ್ತಲೆಯ ಕಳೆಯಯ್ಯ, ಎನ್ನ ಜೀವದ ಜಂಜಡವ ಮಾಡಿಸಯ್ಯ, ಎನ್ನ ಜೀವದ ಜಂಜಡವ ಮಾಡಿಸಯ್ಯ, ಎನ್ನ ಸುತ್ತಿದ ಪ್ರಪಂಚವ ಬಿಡಿಸ ನಿಮ್ಮ ಧರ್ಮ ಚೆನ್ನ ಮಲ್ಲಿಕಾರ್ಜುನ, ಎನ್ನ ಸುತ್ತಿದ ಪ್ರಪಂಚವ ಬಿಡಿಸ ನಿಮ್ಮ ಧರ್ಮ ನಿಮ್ಮ ಧರ್ಮ. ಎರೆಯಂತೆ ಕರಕರಗಿ ಮಳಲಂತೆ ಜರಿದು, ಎರೆಯಂತೆ ಕರಕರಗಿಯೇ ಮಳಲಂತೆ ಜರಿದು, ಕನಸಿನಲ್ಲಿ ಕಳವಳಿಸಿ ಆನು ಬೇರಾದಿಯೇ, ಕನಸಿನಲ್ಲಿ ಕಳವಳಿಸಿ ಆನು ಬೆರಗಾದಿಯೇ, ಆವಿಗೆಯ ಕಿಚ್ಚಿನಂತೆ ಸುಳಿ ಸುಳಿದು ಬೆಂದೆಯೇ, ಅರಸಿ ಕಾಣದ ತನುವ ಬೆರೆಸಿ ಕೂಡದ ಸುಖವ, ಅರಸಿ ಕಾಣದ ತನುವ ಬೆರೆಸಿ ಕೂಡದ ಸುಖವ, ಎನಗೆ ನೀ ಕರುಣಿಸ, ಎನಗೆ ನೀ ಕರುಣಿಸ, ಚಿನ್ನ ಮಲ್ಲಿಕಾರ್ಜುನ, ಚಿನ್ನ ಮಲ್ಲಿಕಾರ್ಜುನ, ಚಿನ್ನ ಮಲ್ಲಿಕಾರ್ಜುನ. ರವೀಂದ್ರನಾಥ್ ಠಾಗೋರ್ ಅವರು ಬರೆದಂಥ ಒಂದು ಕವಿತೆ ಇದು, ಗೋ ನಾಟ್ ಟು ದಿ ಟೆಂಪಲ್ ಅಂತ. ಬೇರೆ ಬೇರೆ ಕಾರಣಕ್ಕೆ ನನಗದು ಬಹಳ ಮುಖ್ಯ ಅನ್ನಿಸ್ತು. ಅದನ್ನು ನನಗೆ ಬಂದ ತೊದಲು ಭಾಷೆಯಲ್ಲಿ ನಾನು ಕನ್ನಡಕ್ಕೆ ಮಾಡಿಕೊಂಡಿದ್ದೀನಿ. ಗೋ ನಾಟ್ ಟು ದಿ ಟೆಂಪಲ್ ಅನ್ನುವ ಕವಿತೆಯ ಭಾವ ಇದು. ದೇವರಡಿದವರಿಗೆ ಸುಮವೊಂದ ಅರ್ಪಿಸಿ, ಮುನ್ನ ನಿನ್ನ ಮನೆಯೊಳಗೆ ಪ್ರೀತಿ ಘಮಾಲಿರಲಿ, ದಯೆಯ ಮನವಿರಲಿ, ಪ್ರೀತಿ ಘಮಾಲಿರಲಿ, ದಯೆಯ ಮನವಿರಲಿ. ದೇವರಡಿದವರಿಗೆ ಸುಮವೊಂದ ಅರ್ಪಿಸಿ, ಪವಿತ್ರ ಚರ್ಚೊಳಗೆ ಪವಿತ್ರ ಚರ್ಚೊಳಗೆ ದೀಪ ಉರಿಸುವ ಮುನ್ನ, ಮನಸ್ಸಿನ ಕತ್ತಲೆಗೆ ಮುಕ್ತಿ ದೊರಕಿರಲಿ, ಮನಸ್ಸಿನ ಕತ್ತಲೆಗೆ ಮುಕ್ತಿ ದೊರಕಿರಲಿ, ಪಾಪ ಕಳೆದಿರಲಿ, ದೇವರಡಿದವ
ನಿನ್ನ ಪಾಪಕ್ಕಾಗಿ ಕ್ಷಮೆ ಬೇಡುವ ಮುನ್ನ, ನಿನ್ನ ಪಾಪಕ್ಕಾಗಿ ಕ್ಷಮೆ ಬೇಡುವ ಮುನ್ನ, ನಿನಗೆ ಪಾಪದೈದವರ ಮನಸ್ಸಿನ ಕ್ಷಮಿಸು, ನಿನಗೆ ಪಾಪದೈದವರ ಮನಸ್ಸಿನ ಕ್ಷಮಿಸು, ನಿನ್ನ ಹೃದಯದಿಂದ ತಣಿಸು. ದೇವರಡಿದವರಿಗೆ ಸುಮಮುಂದನ್ನು ಅರ್ಪಿಸಿ, ಮುನ್ನ ನಿನ್ನ ಮನೆಯೊಳಗೆ ಪ್ರೀತಿ ಘಮವಿರಲಿ, ದಯೆಯ ಮನವಿರಲಿ, ಪ್ರೀತಿ ಘಮವಿರಲಿ, ದಯೆಯ ಮನವಿರಲಿ. ಮುಂದಕ್ಕೆ ನಾನು ಕನಕದಾಸರು ಬರೆದ ಒಂದು ಮುಂಡಿಗೆ ಪದವನ್ನು ಹಾಡ್ತೀನಿ. ಕನಕದಾಸರ ಬೇರೆ ಬೇರೆ ಕೀರ್ತನೆಗಳನ್ನು ಕೇಳಿರ್ತೀವಿ ನಾವು. ಮುಂಡಿಗೆ ಪದಗಳನ್ನು ಹಾಡೋದು ಬಹಳ ಕಡಿಮೆ. ಮುಂಡಿಗೆ ಪದ ಅಂದರೆ ಏನು ಅಂತ ತುಂಬ ಮಂದಿಗೆ ಗೊತ್ತಿಲ್ಲ. ಕನಕನ ತುಂಬ ಈಗ ಶಾಸ್ತ್ರೀಯ ಸಂಗೀತ ಕಲಿಯುವವರಿಗೆ ಬೇರೆ ಬೇರೆ ಪಠ್ಯಗಳಾಗಿದ್ದಾವೆ ಬಿಟ್ಟರೆ, ಅದೊಂದು ಈ ನೆಲದ ಸತ್ವಯುತವಾದದ್ದನ್ನು ಮಾತಾಡುತ್ತೆ. ಕನಕ ಹಾಗೆ ಬದುಕಿದ್ದ ಅನ್ನುವಂಥ ಎಲ್ಲ ಪ್ರಜ್ಞೆಗಳನ್ನು ಮರೆತು ಬರೀ ಸರಕುಗಳ ಹಾಗೆ ಎಲ್ಲರ ಜೊತೆ ಹರಿದಾಡ್ತಾ ಇರುತ್ತೆ. ಹಾಗಾಗಿ ಈ ಮುಂಡಿಗೆ ನನಗೆ ಬಹಳ ಆಪ್ತವಾದದ್ದು. ಮುಂಡಿಗೆ ಪದಗಳು ಅಂದರೆ ಒಂಥರ ಒಗಟಿನ ಥರ ಜನರ ಜೊತೆಗೆ ಹಾಡ್ತಾ ಹಾಡ್ತಾ ಜನರು ಅದನ್ನು ಬಿಡಿಸ್ಬೇಕಿತ್ತು. ಈ ಥರದ್ದೊಂದು ಮಾಡ್ತಾ ಓಡಾಡ್ತಿದ್ದವರು ಕನಕ. ಒಂಬತ್ತು ಹೂವಿಗೆ ಒಂದೇ ನಾಳವು ಚಂದಮಾಮ, ತುಂಬಿ ನಾಳವಿ ತುಂಬಿ ಭಾನುಕವಿ ಚಂದಮಾಮ, ಕದರು ಗಾತರ ಕಂಭಾತಿಕ್ಕೆ ಗಾತರ ಹೂವ ಚಂದಮಾಮ, ಆನೆ ಗಾತರ ಕಾಯಿ ಒಂಟೆ ಗಾತರ ಹಣ್ಣು ಚಂದಮಾಮ, ಚಂದಮಾಮ. ಒಂಬತ್ತು ಹೂವಿಗೆ ಒಂದೇ ನಾಳವು ಚಂದಮಾಮ, ಚಂದಮಾಮ. ಕಾಲಿಲ್ಲದಾತನು ಹತ್ತಿದ ಮರವನ್ನು ಚಂದಮಾಮ, ಕೈಯಿಲ್ಲದಾತನು ಕೊಯ್ದನು ಹಣ್ಣ ಚಂದಮಾಮ, ನೆತ್ತಿಲ್ಲದಾತನು ಹೊತ್ತನು ಆ ಹಣ್ಣ ಚಂದಮಾಮ, ತಳವಿಲ್ಲದ ಗೂಡೇಲಿ ಇಳಿಸಿದರ ಹಣ್ಣು ಚಂದಮಾಮ, ಚಂದಮಾಮ. ಮಾರ್ಗ ಹಿಡಿದು ಮಾರ್ಗ ತಪ್ಪಿ ನಡೆದರು ಚಂದಮಾಮ, ಸತ್ತಿಲ್ಲದ ಸಂತೇಲಿ ಎಳಿಸಿದರ ಹಣ್ಣ ಚಂದಮಾಮ, ರೊಕ್ಕವಿಲ್ಲದಾತ ಕೊಂಡನು ಆ ಹಣ್ಣ ಚಂದಮಾಮ, ಮೂಗಿಲ್ಲದಾತನು ಮೂಸಿದ ಹಣ್ಣ ಚಂದಮಾಮ,
ತಿಂದು ಬಸಿರಲ್ಲಿ ಬಿಟ್ಟ ಚಂದಮಾಮ ಸುಲಭದ ಪದವಿಗೂ ನಳಿನ ಚಾಂಡದಳು ಗುರುವಿನ ಮಹಿಮೆಯ ಗುರುವೇ ತವಲ್ಲ ಚಂದಮಾಮ ಮೂಢರಾದವರೇನೋ ಬಂದರು ಈ ಮಾತ ಚಂದಮಾಮ ಕನಕ ನಾಡಿದ ಗುಟ್ಟು ಆದಿ ಕೇಶವ ಬಲ್ಲ ಚಂದಮಾಮ ತಿಳಿದವರು ಬೇಡಿರಿ ಹಳೆಗನ್ನಡ ಪದವನ್ನು ಒಂಬತ್ತು ಹೂವಿಗೆ ಒಂದೇ ನಾಡಕು ಚಂದಮಾಮ ತುಂಬಿ ನಾಡಕುದಿ ತುಂಬಿ ಭಾನುಕದಿ ಚಂದಮಾಮ ಕದರು ಗಾತರ ಕಂಭ ತಿಕ್ಕಿ ಗಾತರ ಹೂವ ಚಂದಮಾಮ ಆಲಿ ಗಾತರ ಕಾಯಿ ಒಂಟೆ ಗಾತರ ಹಣ್ಣು ಚಂದಮಾಮ ಚಂದಮಾಮ ಮುಂದಕ್ಕೆ ನಾನು ಹಾಡೋ ಹಾಡು ಕಬೀರ್ ದಾಸರ ಒಂದು ಸಾಕಿಯ ಕನ್ನಡ ಅನುವಾದ. ಗೋಪಾಲ ವಾಜಪೇಯಿ ಅವರು ನಾಟಕದಲ್ಲಿ ಬಳಸಿಕೊಂಡ ಹಾಡಿದು. ಸಂತೆಯಲ್ಲಿ ನಿಂತಿದ್ದಾನೆ ಕಬೀರ ಅನ್ನುವಂಥ ನಾಟಕದಲ್ಲಿ ಬಳಸಿದ ಹಾಡಿದು. ಪ್ರೇಮವಿಲ್ಲದ ವಿದ್ಯೆ ವ್ಯರ್ಥ, ಪ್ರೇಮವಿಲ್ಲದ ವಿದ್ಯೆ ವ್ಯರ್ಥ, ಹೊತ್ತಿಗೆಯನೋದಿ ಸತ್ತಿಹುದು ಜಗವೆಲ್ಲ, ಪುಸ್ತಕವನೋದಿ ಸತ್ತಿಹುದು ಜಗವೆಲ್ಲ, ಆದರೂ ಆಗಲಿಲ್ಲ ಯಾರು ಪಂಡಿತ, ಆದರೂ ಆಗಲಿಲ್ಲ ಯಾರು ಪಂಡಿತ, ಕಲ್ಲ ಪೂಜಿಸಿ ಹರಿ ದೊರೆವುಡೆ, ನಾ ಪೂಜಿಪೆ ಗಿರಿಯ. ನನಗೆ ಕಬೀರದಾಸ ಬಹಳ ಮುಖ್ಯ ಅನಿಸೋದು ಈ ಕಾರಣಕ್ಕೆ, ಅವನು ಕಾಣಿಸುವ ಹಾದಿಗಳು ಬಹಳ ಸರಳವಾದದ್ದು. ನಾವು ದೇವರನ್ನು ಕಾಣಬೇಕು ಅಂತ ಸಹಸ್ರಾರು ವರ್ಷಗಳಿಂದ ರೂಪ ಕೊಟ್ಟು ಬೇರೆ ಬೇರೆ ಗುಡಿ ಗುಂಡಾರಗಳನ್ನು ಕಟ್ಟಿ ಗಂಟೆ ಎಲ್ಲ ಆಡಿಸ್ಕೊಂಡು ದೀಪ ಧೂಪ ಹಚ್ಕೊಂಡು ಹೊರಳಾಡಿಕೊಂಡು ಸಾಯಿಸ್ಕೊಂಡು ಏನೇನೋ ಮಾಡ್ತಾ ಇದ್ವಿ. ಅಂಥ ದೇವರನ್ನು ಯಾವುದೊಂದು ಬೆಟ್ಟದಿಂದ ಒಂದು ಕಲ್ಲನ್ನು ಹೊತ್ಕೊಂತಂದು ಅದನ್ನು ಕಿತ್ತಿ ಅದಕ್ಕೊಂದು ರೂಪ ಕೊಟ್ಟು ದೇವರಂತ ಕೈ ಮುಗಿತೀರಲ್ಲ, ಅಂತ ಸಾವಿರಾರು ಕಲ್ಲುಗಳನ್ನು ಹೊತ್ಕೊಂಡಿರುವ ಇಡೀ ಗುಡ್ಡ, ಇಡೀ ಬೆಟ್ಟ, ಇಡೀ ಗಿರಿಗೆ ಕೈ ಮುಗಿದು ಬಿಟ್ರೆ ಎಲ್ಲ ಕಲ್ಲುಗಳಲ್ಲಿರುವ ಎಲ್ಲ ದೇವರುಗಳು ಒಂದೇ ಸಲ ತಥಾಸ್ತು ಹೇಳ್ಬೋದಲ್ಲ. ಕಲ್ಲ ಪೂಜಿಸಿ ಹರಿ ದೊರೆವೊಡೆ, ನಾ ಪೂಜಿಪೆ ಗಿರಿಯ, ಮಿಗಿಲುವುದಕ್ಕಿಂತ ಬೀಸು ಕಲ್ಲು, ಮಿಗಿಲುವುದಕ್ಕಿಂತ ಬೀಸು ಕಲ್ಲು, ಬೀಸಿ ತಿಂಬುವುದು ಜಗವಯ್ಯ. ಎಲ್ಲ ವಿದ್ಯೆಯ ಗುರಿ ಪ್ರೇಮ, ಎಲ್ಲ ವಿದ್ಯೆಯ ಗುರಿ ಪ್ರೇಮ, ಎಲ್ಲ ವಿದ್ಯೆಯ ಗುರಿ ಪ್ರೇಮ, ಎಲ್ಲ ವಿದ್ಯೆಯ ಗುರಿ ಪ್ರೇಮ.
ಎಲ್ಲೆಲ್ಲಿ ಹುಡುಕುವೆ ನನ್ನ ಅವ್ವ ಎಲ್ಲೆಲ್ಲಿ ಹುಡುಕುವೆ ನನ್ನ ಎಲ್ಲೆಲ್ಲಿ ಹುಡುಕುವೆ ನನ್ನ ಅಯ್ಯ ಎಲ್ಲೆಲ್ಲಿ ಹುಡುಕುವೆ ನನ್ನ ಕಾಬಾದಲ್ಲಿಲ್ಲ ಕೈಲಾಸದಲ್ಲಿಲ್ಲ ಮೆಕ್ಕಾದಲ್ಲಿಲ್ಲ ಯೋಗಿಯಲ್ಲಿಲ್ಲ ಅಲ್ಲ ನಾನಲ್ಲವಲ್ಲ ಮಹದೇವನಾನಲ್ಲವಲ್ಲ ಶ್ರೀರಾಮನಾನಲ್ಲವಲ್ಲ ಶ್ರೀಯೇಸುನಾನಲ್ಲವಲ್ಲ ಅಲ್ಲ ಮಹದೇವನಾನಲ್ಲವಲ್ಲ ಶ್ರೀರಾಮ ಶ್ರೀಯೇಸುನಾನಲ್ಲವಲ್ಲ ಅಲ್ಲ ಮಹದೇವನಾನಲ್ಲವಲ್ಲ ಎಲ್ಲೆಲ್ಲಿ ಹುಡುಕುವೆ ಎಲ್ಲೆಲ್ಲಿ ಹುಡುಕುವೆ ಸಿಗಲಾರೆ ನಾನು ಕರ್ಮದೊಳಗೆಂದು ಯೋಗ ವೈರಾಗ್ಯದ ಮರ್ಮದಲ್ಲೂ ಸಿಗಲಾರೆ ನಾನು ಕರ್ಮದೊಳಗೆಂದು ಯೋಗ ವೈರಾಗ್ಯದ ಮರ್ಮದಲ್ಲೂ ನಿನ್ನೊಳಗೆ ನೀ ಹುಡುಕು ನನ್ನ ನಿನ್ನೊಳಗೆ ನೀ ಹುಡುಕು ನನ್ನ ಇರುವೆನು ನಾನಲ್ಲೇ ಅಣು ಅಣುವಿನಲ್ಲೂ ಇರುವೇನು ನಾನಲ್ಲೇ ಕಣ ಕಣಗಳಲ್ಲೂ ಇರುವೇನು ನಾನಲ್ಲೇ ಅಣು ಅಣುವಿನಲ್ಲೂ ಇರುವೇನು ನಾನಲ್ಲೇ ಕಣ ಕಣಗಳಲ್ಲೂ ದಾಸ ಕಬೀರ ಕೇಳುತ್ತಾನೆ ಕೇಳು ಕಬೀರ ಹೇಳುತ್ತಾನೆ ಎಲ್ಲೆಲ್ಲೂ ಇರುತ್ತಾನೆ ನಿನ್ನೊಳಗೂ ಎಲ್ಲೆಲ್ಲಿ ಹುಡುಕುವೆ ನನ್ನ ನಿನ್ನೊಳಗೆ ನೀ ಹುಡುಕು ಇರುವೆನೋ ನಾನಲ್ಲೇ ಅಣು ಅಣುವಿನಲ್ಲೂ ಇರುವೇನು ನಾನಲ್ಲೇ ಕಣ ಕಣಗಳಲ್ಲೂ ಎಲ್ಲೆಲ್ಲಿ ಹುಡುಕುವೆ ನನ್ನ ನಿನ್ನೊಳಗೆ ನೀ ಹುಡುಕು ಎಲ್ಲೆಲ್ಲಿ ಹುಡುಕುವೆ ನನ್ನ ನಿನ್ನೊಳಗೆ ನೀ ಹುಡುಕು ನಿನ್ನೊಳಗೆ ನೀ ಹುಡುಕು ನಿನ್ನೊಳಗೆ ನೀ ಹುಡುಕು ಬಸವಣ್ಣ ನಾವು ಹಾಗೆ ಇಲ್ಲಿ ಕೂತಾಗ 1.5 ತಾಸು ಅಂದರೆ ಎಷ್ಟೊತ್ತಾಗುತ್ತೆ ಈ ಥರ ಹಾಡನ್ನೇ ಕೇಳ್ಕೊಂಡು ಎಷ್ಟೊತ್ತು ಕೂರ್ಬೋದು ಹಿಂಗೆಲ್ಲ ಏನೇನೋ ನಮ್ಮ ಗಾಡಿ ಇದೆಯಾ ಅಲ್ಲಿ ಇತ್ತಲ್ಲಿ ಇನ್ನೇನಾಯಿತು ಮನೆಯಲ್ಲಿ ಹೋಗಿ ಊಟ ಮಾಡೋದು ಏನೇನೋ ಕಿತ್ತಾಟಗಳಿದ್ದಾವೆ. ನಾವು ಈಗ 2026 ಈ ಕಾಲದಲ್ಲಿಯೂ ಕೈಗಳಿಗೆ ಮೊಬೈಲ್ ಬಂದಿದೆ, ಕಾಲುಗಳಿಗೆ ವೆಹಿಕಲ್ಗಳು ಬಂದಿದ್ದಾವೆ, ವಾಹನಗಳು, ನಾವು ಬದುಕಿರುವ ಕಾಲಘಟ್ಟ, ಕರೆಂಟು, ಏನೇನೇನೋ ಸವಲತ್ತುಗಳೆಲ್ಲ ಮಾಡಿಕೊಂಡ್ರು ನಮಗೆ ಒಂದರ್ಧ ತಾಸು ನನ್ನ ಮನಸ್ಸನ್ನು ನನ್ನ ಜೊತೆಗೆ ಇರಿಸ್ಕೊಳ್ಳೋಕ್ಕಾಗಲ್ಲ, ಅದೆಲ್ಲೆಲ್ಲ ಓಡಾಡ್ತಿರುತ್ತೆ. ಬಸವಣ್ಣ ಅದನ್ನು ಬಹಳ ಸರಳವಾಗಿ ಆ ಥರದ ಮನಸ್ಸನ್ನು ಹೇಗೆ ಇರಿಸಿಕೊಳ್ಳೋದು ಅಂತ ಮಾತಾಡ್ತಾನೆ. ಅಂದರೆ ಎಲ್ಲ ಕಾಲಘಟ್ಟದಲ್ಲಿಯೂ ಮನಸ್ಸು ಅನ್ನೋದು ಬೇರೆ ಬೇರೆ ಸ್ವರೂಪದಲ್ಲಿ ಓಡಾಡ್ತಿರುತ್ತೆ, ಕೆಲಸ ಮಾಡ್ತಿರುತ್ತೆ, ಅದರ ಹಿತಾಸಕ್ತಿಗಳ ಪರವಾಗಿ ಮಾತಾಡ್ತಿರುತ್ತೆ. ಅಣ್ಣನ ಇದೊಂದು ವಚನ: ಕೊಂಬೆಯ ಮೇಲಣ ಮರ್ಕಟನಂತೆಯೇ ಲಂಘಿಸುವುದೆನ್ನ ಮನವು, ಕೊಂಬೆಯ ಮೇಲಣ ಮರ್ಕಟನಂತೆಯೇ
ಲಂಘಿಸುವುದೆನ್ನ ಮನವು ನಿಂತಲ್ಲಿ ನಿಲಲಿಯದೆನ್ನ ಮನವು ಹೊಂದಿದಲ್ಲಿ ಹೊಂದಲೀಯದೆನ್ನ ಮನವು ನಿಂತಲ್ಲಿ ನಿಲಲೀಯದೆ ಹೊಂದಿದಲ್ಲಿ ಹೊಂದಲೀಯದೇ ಎನ್ನ ಮನವು ಕೂಡಲ ಸಂಗಮ ದೇವ ನಿಮ್ಮ ಚರಣ ಕಮಲದಲ್ಲಿ ಭ್ರಮರನಾಗಿರಿಸು ನಿಮ್ಮ ಧರ್ಮ ನಿಮ್ಮ ಚರಣ ಕಮಲದಲ್ಲಿ ಭ್ರಮರನಾಗಿರಿಸು ನಿಮ್ಮ ಧರ್ಮ ನಿಮ್ಮ ಧರ್ಮ. ಹೀಗೆ ಅದರ ಜೊತೆನೇ ನನ್ನನ್ನು ಇರಿಸು ಅಂತ ಹೇಳ್ತಾ ಅಣ್ಣ ಇನ್ನೂ ಮುಂದುವರಿತಾನೆ. ಹೇಗೆಲ್ಲ ಮಾಡಿದ್ರೆ ನನ್ನನ್ನು ಒಂದು ಕಡೆ ಇರಿಸೋಕೆ ಸಾಧ್ಯ ಅಂತ. ಅತ್ತಲಿತ್ತ ಹೋಗದಂತೆ ಹೆಳವನ ಮಾಡಯ್ಯ ತಂದೆ, ಅತ್ತಲಿತ್ತ ಹೋಗದಂತೆ ಹೆಳವನ ಮಾಡಯ್ಯ ತಂದೆ, ಸುತ್ತಿ ಸುಳಿದು ನೋಡದಂತೆ ಅಂಧಕನ ಮಾಡಯ್ಯ ತಂದೆ, ಸುತ್ತಿ ಸುಳಿದು ನೋಡದಂತೆ ಅಂಧಕನ ಮಾಡಯ್ಯ ತಂದೆ, ಮತ್ತೊಂದ ಕೇಳದಂತೆ ಕಿವುಡನ ಮಾಡಯ್ಯ ತಂದೆ, ಮತ್ತೊಂದ ಕೇಳದಂತೆ ಕಿವುಡನ ಮಾಡಯ್ಯ ತಂದೆ. ನಿಮ್ಮ ಶರಣರ ಪಾದವಲ್ಲದಿಯೇ, ನಿಮ್ಮ ಶರಣರ ಪಾದವಲ್ಲದೆ ಅನ್ಯ ವಿಷಯ ಕೆಲಸದಂತೆ ಎನ್ನ ನಿರಿಸೋ ಕೂಡಲ ಸಂಗಮ ದೇವ, ಅತ್ತಲಿಪ್ತ ಹೋಗದಂತೆ ಹೆಳವನ ಮಾಡಯ್ಯ ತಂದೆ, ಸುತ್ತಿ ಸುಳಿದು ನೋಡದಂತೆ ಅಂಧಕನ ಮಾಡಯ್ಯ ತಂದೆ, ಕೂಡಲ ಸಂಗಮ ದೇವ, ಕೂಡಲ ಸಂಗಮ ದೇವ, ಕೂಡಲ ಸಂಗಮ ದೇವ. ಗೆಲ್ಲುವುದು ಗೆಲುವೇ ಅಲ್ಲ, ಗೆಲ್ಲುವುದು ಗೆಲುವೇ ಅಲ್ಲ, ಗೆದ್ದ ಗೆಲುವಿನಲ್ಲಿ ಗೆಲುವೇ ಇಲ್ಲವಲ್ಲ, ಗೆದ್ದ ಗೆಲುವಿನಲ್ಲಿ ಗೆಲುವೇ ಇಲ್ಲವಲ್ಲ, ಗೆಲ್ಲುವುದು ಗೆಲುವೇ ಅಲ್ಲ, ಗೆಲ್ಲುವುದು ಗೆಲುವೇ ಅಲ್ಲ, ಗೆಲ್ಲುವುದು ಗೆಲುವೇ ಅಲ್ಲ, ಗೆಲುವ ಗೆಲ್ಲುವುದು ಗೆಲುವು, ಗೆಲ್ಲುವುದು ಗೆಲುವೇ ಅಲ್ಲ, ಗೆಲುವ ಗೆಲ್ಲುವುದು ಗೆಲುವು, ಗೆಲ್ಲುವುದು ಗುರಿಯೇ ಅಲ್ಲ, ಗೆಲ್ಲುವುದು ಗುರಿಯೇ ಅಲ್ಲ, ಗುರಿಯ ಮುಟ್ಟುವುದು ಗೆಲುವೇ ಅಲ್ಲ, ಗುರಿಯ ಮುಟ್ಟುವುದು ಗೆಲುವೇ ಅಲ್ಲ, ಗೆಲ್ಲುವುದು ಗೆಲುವೇ ಅಲ್ಲ, ಗೆಲ್ಲುವುದು ಗೆಲುವೇ ಅಲ್ಲ. ಗುರಿಯ ತಲುಪಿದ ಮೇಲೆ ಗುರಿ ಎಂಬುದಿಲ್ಲ, ಗುರಿಯ ತಲುಪಿದ ಮೇಲೆ ಗುರಿ ಎಂಬುದಿಲ್ಲ, ಗೆಲ್ಲುವುದು ಗೆಲುವಲ್ಲ ಸೋಲು, ಗೆಲ್ಲುವುದು ಗೆಲುವಲ್ಲ ಸೋಲು, ಸೋಲುವುದು ಸೋಲಲ್ಲ ಮೇಲು,
ದೇಶ ಭಾಷದ ಗೆಲುವು ಗೆಲುವಲ್ಲ, ಕೋಶ ಕೊಬ್ಬಿನ ಗೆಲುವು ಗೆಲುವಲ್ಲ, ಗುಡಿಯ ಮೇಲಿನ ಗೆಲುವು ಗೆಲುವಲ್ಲ, ಗುಡಿಯ ಮೇಲಿನ ಗೆಲುವು ಗೆಲುವಲ್ಲ, ಗಡಿಯ ಮೇಲಿನ ಗೆಲುವು ಗೆಲುವಲ್ಲ, ಗಡಿಯ ಮೇಲಿನ ಗೆಲುವು ಗೆಲುವಲ್ಲ, ಗಡಿಯ ಮೇಲಿನ ಗೆಲುವು ಗೆಲುವಲ್ಲ, ಗಡಿಯ ಮೇಲಿನ ಗೆಲುವು ಗೆಲುವಲ್ಲ, ಗೆಲ್ಲುವುದು ಗೆಲುವೇ ಅಲ್ಲ, ಗೆಲ್ಲುವುದು ಗೆಲುವೇ ಅಲ್ಲ. ಗೆಲ್ಲುವುದು ಗೆಲುವೇ ಅಲ್ಲ, ಗೆದ್ದ ಗೆಲುವಿನಲ್ಲಿ ಒಲವೇ ಇಲ್ಲವಲ್ಲ, ಗೆಲ್ಲುವುದು ಗೆಲುವೇ ಅಲ್ಲ, ಗೆದ್ದ ಗೆಲುವಿನಲ್ಲಿ ಒಲವೇ ಇಲ್ಲವಲ್ಲ, ಗೆಲುವಿನ ಮರಣ ಸೋಲಿನ ಜನನ, ಗೆಲುವಿನ ಮರಣ ಸೋಲಿನ ಜನನ, ತಂದಾನ ಗರಿಕೆಯ ಗನ, ತಂದಾನ ಗರಿಕೆಯ ಗನ, ಗೆಲ್ಲುವುದು ಗೆಲುವೇ ಅಲ್ಲ, ಗೆಲ್ಲುವುದು ಗೆಲುವೇ ಅಲ್ಲ, ಗೆದ್ದ ಗೆಲುವಿನಲ್ಲಿ ಗೆಲುವೇ ಇಲ್ಲವಲ್ಲ, ಗೆದ್ದ ಗೆಲುವಿನಲ್ಲಿ ಒಲವೇ ಇಲ್ಲವಲ್ಲ, ಗೆಲುವ ಗೆಲ್ಲುವುದು ಗೆಲುವು, ಒಲವ ಗೆಲ್ಲುವುದು ಗೆಲುವು, ಗೆಲುವ ಗೆಲ್ಲುವುದು ಗೆಲುವು, ಒಲವ ಗೆಲ್ಲುವುದು ಗೆಲುವು. ಇವತ್ತು ಬಹಳ ಪ್ರೀತಿಯಿಂದ ನನ್ನನ್ನು ಇಂಥ ಹಿರಿಯರೆಲ್ಲ ಸೇರಿದ ಶಿವಮೊಗ್ಗದ ಬಳಗದ ಜೊತೆಗೆ ಮುಖಾಮುಖಿ ಮಾಡಿದ್ದಕ್ಕೆ ಮತ್ತೊಂದು ಸಲ ಆಯೋಜಕರಿಗೆ ನನ್ನ ಕಡೆಯಿಂದ ಶರಣು. ವಿಮಲ್ ಕುಮಾರ್ ನೆಲ್ಲಿಯಾಡಿ ಅನ್ನುವಂಥವ್ರು ಬರೆದ ಹಾಡಿದ ಆರಂಭ. ಹೃದಯದ ಭಾಷೆಯ ಕಲಿಸೋ ದೇವ, ಮಾನವ ಧರ್ಮವ ಉಳಿಸು, ಹೃದಯದ ಭಾಷೆಯ ಕಲಿಸು ದೇವ, ಮಾನವ ಧರ್ಮವ ಉಳಿಸು ದೇವ, ಮಾನವ ಧರ್ಮವ ಉಳಿಸು. ಮಂಗಳ ನಂಗಳ ತಲುಪಿದರೇನು, ಬೆಳಕಿನ ವೇಗದಿ ಚಲಿಸಿದರೇನು, ಮಂಗಳ ನಂಗಳ ತಲುಪಿದರೇನು, ಬೆಳಕಿನ ವೇಗದಿ ಚಲಿಸಿದರೇನು, ಒಲವನು ತೋರದಿರೇ ನೀನು, ಒಲವನು ತೋರದಿರೇ ನೀನು, ಮಾನವನಾಗುವೆಯೇನು, ಮನುಜ ಮಾನವಳಾಗುವೆಯೇನು, ಹೃದಯದ ಭಾಷೆಯ ಕಲಿಸು ದೇವ, ಮಾನವ ಧರ್ಮವ ಉಳಿಸು. ಅಂಗೈಯಲ್ಲಿ ಜಗವಿದ್ದರೇನು, ಗಾಜಿನ ಒಳಗಿಯೇ ಜೀವ ಬಂದರಿಯೇನು, ಅಂಗೈಯಲ್ಲಿ ಜಗವಿದ್ದರೇನು, ಗಾಜಿನ ಒಳಗಿಯೇ ಜೀವ ಬಂದರಿಯೇನು, ಕರುಣೆಯ ತೋರಲಿ
ದೇವ ಮಾನವ ಧರ್ಮವ ಉಳಿಸು. ಮುಂದಕ್ಕೆ ನಾನು ಹಾಡೋ ಹಾಡು ಕಬೀರ್ ದಾಸರ ಒಂದು ಸಾಕಿಯ ಕನ್ನಡ ಅನುವಾದ. ವಾಜಪೇಯಿ ಅವರು ನಾಟಕದಲ್ಲಿ ಬಳಸಿಕೊಂಡ ಹಾಡಿದು. ಸಂತೆಯಲ್ಲಿ ನಿಂತಿದ್ದಾನೆ ಕಬೀರ ಅನ್ನುವಂಥ ನಾಟಕದಲ್ಲಿ ಬಳಸಿದ ಹಾಡಿದು. ಪ್ರೇಮವಿಲ್ಲದ ವಿದ್ಯೆ ವ್ಯರ್ಥ, ಪ್ರೇಮವಿಲ್ಲದ ವಿದ್ಯೆ ವ್ಯರ್ಥ, ಹೊತ್ತಿಗೆಯನೋದಿ ಸತ್ತಿಹುದು ಜಗವೆಲ್ಲ, ಪುಸ್ತಕವನೋದಿ ಸತ್ತಿಹುದು ಜಗವೆಲ್ಲ, ಆದರೂ ಆಗಲಿಲ್ಲ ಯಾರು ಪಂಡಿತ, ಆದರೂ ಆಗಲಿಲ್ಲ ಯಾರು ಪಂಡಿತ, ಕಲ್ಲ ಪೂಜಿಸಿ ಹರಿ ದೊರೆವುಡೆ, ನಾ ಪೂಜಿಪೆ ಗಿರಿಯ. ನನಗೆ ಕಬೀರದಾಸ ಬಹಳ ಮುಖ್ಯ ಅನಿಸೋದು ಈ ಕಾರಣಕ್ಕೆ, ಅವನು ಕಾಣಿಸುವ ಹಾದಿಗೆ ಬಹಳ ಸರಳವಾದದ್ದು. ನಾವು ದೇವರನ್ನು ಕಾಣಬೇಕು ಅಂತ ಸಹಸ್ರಾರು ವರ್ಷಗಳಿಂದ ರೂಪ ಕೊಟ್ಟು ಬೇರೆ ಬೇರೆ ಗುಡಿ ಗುಂಡಾರಗಳನ್ನು ಕಟ್ಟಿ ಗಂಟೆ ಎಲ್ಲ ಆಡಿಸ್ಕೊಂಡು ದೀಪ ಧೂಪ ಹಚ್ಕೊಂಡು ಹೊರಳಾಡಿಕೊಂಡು ಸಾಯಿಸ್ಕೊಂಡು ಏನೇನೋ ಮಾಡ್ತಾ ಇದ್ವಿ. ಅಂಥ ದೇವರನ್ನು ಯಾವುದೊಂದು ಬೆಟ್ಟದಿಂದ ಒಂದು ಕಲ್ಲನ್ನು ಹೊತ್ಕೊಂತಂದು ಅದನ್ನು ಕಿತ್ತಿ ಅದಕ್ಕೊಂದು ರೂಪ ಕೊಟ್ಟು ದೇವರಂತ ಕೈ ಮುಗೀತಿರಲ್ಲ ಅಂತ ಸಾವಿರಾರು ಕಲ್ಲುಗಳನ್ನು ಹೊತ್ಕೊಂಡಿರುವ ಇಡೀ ಗುಡ್ಡ, ಇಡೀ ಬೆಟ್ಟ, ಇಡೀ ಗಿರಿಗೆ ಕೈ ಮುಗಿದು ಬಿಟ್ರೆ ಎಲ್ಲ ಕಲ್ಲುಗಳಲ್ಲಿರುವ ಎಲ್ಲ ದೇವರುಗಳು ಒಂದೇ ಸಲ ತಥಾಸ್ತು ಹೇಳ್ಬೋದಲ್ಲ. ಕಲ್ಲ ಪೂಜಿಸಿ ಹರಿ ದೊರೆವೊಡೆ, ನಾ ಪೂಜಿಪೆ ಗಿರಿಯ, ಮಿಗಿಲುವುದಕ್ಕಿಂತ ಬೀಸು ಕಲ್ಲು, ಮಿಗಿಲುವುದಕ್ಕಿಂತ ಬೀಸು ಕಲ್ಲು, ಬೀಸಿ ತಿಂಬುವುದು ಜಗವಯ್ಯ. ಎಲ್ಲ ವಿದ್ಯೆಯ ಗುರಿ ಪ್ರೇಮ, ಎಲ್ಲ ವಿದ್ಯೆಯ ಗುರಿ ಪ್ರೇಮ, ಎಲ್ಲ ವಿದ್ಯೆಯ ಗುರಿ ಪ್ರೇಮ, ಎಲ್ಲ ವಿದ್ಯೆಯ ಗುರಿ ಪ್ರೇಮ. ಎಲ್ಲೆಲ್ಲಿ ಹುಡುಕುವೆ ನನ್ನ ಅವ್ವ, ಎಲ್ಲೆಲ್ಲಿ ಹುಡುಕುವೆ ನನ್ನ, ಎಲ್ಲೆಲ್ಲಿ ಹುಡುಕುವೆ ನನ್ನ ಅಯ್ಯ, ಎಲ್ಲೆಲ್ಲಿ ಹುಡುಕುವೆ ನನ್ನ. ಕಾಬಾದಲ್ಲಿಲ್ಲ, ಕೈಲಾಸದಲ್ಲಿಲ್ಲ, ಮೆಕ್ಕಾದಲ್ಲಿಲ್ಲ, ಯೋಗಿಯಲ್ಲಿಲ್ಲ, ಅಲ್ಲ ನಾನಲ್ಲವಲ್ಲ ಮಹದೇವನಲ್ಲವಲ್ಲ, ಶ್ರೀರಾಮನಲ್ಲವಲ್ಲ, ಶ್ರೀಯೇಸುನಲ್ಲವಲ್ಲ, ಅಲ್ಲ ಮಹದೇವನಲ್ಲವಲ್ಲ, ಶ್ರೀರಾಮ ಶ್ರೀಯೇಸುನಲ್ಲವಲ್ಲ, ಅಲ್ಲ ಮಹದೇವನಲ್ಲವಲ್ಲ. ಎಲ್ಲೆಲ್ಲಿ ಹುಡುಕುವೆ ನನ್ನ, ಎಲ್ಲೆಲ್ಲಿ ಹುಡುಕುವೆ ನನ್ನ. ಸಿಗಲಾರೆ ನಾನು ಕರ್ಮದೊಳಗೆಲ್ಲೋ, ಯೋಗ ವೈರಾಗ್ಯದ ಮರ್ಮದಲ್ಲೂ, ಸಿಗಲಾರೆ ನಾನು ಕರ್ಮದೊಳಗೆಲ್ಲೋ, ಯೋಗ ವೈರಾಗ್ಯದ ಮರ್ಮದಲ್ಲೂ, ನಿನ್ನೊಳಗೆ ನೀ ಹುಡುಕು ನನ್ನ, ನಿನ್ನೊಳಗೆ ನೀ ಹುಡುಕು ನನ್ನ, ಇರುವೆನು ನಾನಲ್ಲೇ ಅಣು ಅಣುವಿನಲ್ಲಿ.
ಅಣುವಿನಲ್ಲೂ ಇರುವೇನು ನಾನಲ್ಲಿ ಕಣ ಕಣಗಳಲ್ಲೂ ಇರುವೇನು ನಾನಲ್ಲೇ ಅಣುವಿನಲ್ಲೂ ಇರುವೇನು ನಾನಲ್ಲೇ ಕಣ ಕಣಗಳಲ್ಲೂ ದಾಸ ಕಬೀರ ಹೇಳುತ್ತಾನೆ ಕೇಳು ಕಬೀರ ಹೇಳುತ್ತಾನೆ ಎಲ್ಲೆಲ್ಲೂ ಇರುತ್ತಾನೆ ನಿನ್ನೊಳಗೂ ಎಲ್ಲೆಲ್ಲಿ ಹುಡುಕುವೆ ನಿನ್ನೊಳಗೆ ನೀ ಹುಡುಕು ಇರುವೆನೋ ನಾನಲ್ಲೇ ಅಣುವಿನಲ್ಲೂ ಇರುವೇನು ನಾನಲ್ಲೇ ಕಣಕಣಗಳಲ್ಲೂ ಎಲ್ಲೆಲ್ಲಿ ಹುಡುಕು